ನಾಳೆ 17ನೇ ತಾರೀಕಿನ ದಿವಸ ನಮ್ಮ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಡಿ.ವೈ. ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಈಗಾಗಲೇ ನಮ್ಮ ಮಂಡಳ ಅಧ್ಯಕ್ಷರು ಹೇಳ್ದಂಗೆ 17ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಸ್ವಾಗತವನ್ನು ಮಾಡಿಕೊಂಡು ಇವತ್ತು ಏನು ಲೂಟಿ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಲೂಟಿ ಸರ್ಕಾರ ಈಗಾಗಲೇ SC/ST ಇರ್ಬೋದು, ಅನೇಕ ಈಗ ಬಾಣತಿಯರ ಬಗ್ಗೆ ಏನು ಹೇಳಿದ್ರು, ಇವತ್ತು 730 ಜನ ಬಾಣತಿಯರ ಬಗ್ಗೆ ಯಾವುದೂ ಚಿಕಿತ್ಸೆ ಕೊಡದೆ ಇವತ್ತು ಸಾವನ್ನು ಅಂದ್ಕೊಂಡದು ಇವತ್ತು ಇಡೀ ಜಗತ್ತು ಜಾಹೀರಾತದ. ಇವತ್ತು ಹಾಲಿನ ದರ ಕೂಡ ಇವತ್ತು ಯಾವ ಪರಿಸ್ಥಿತಿ ಅದ. ಇವತ್ತು ವಿಶೇಷವಾಗಿ ಈ ಕಾಂಗ್ರೆಸ್ ಸರ್ಕಾರ ಈ 3 ವರ್ಷ 2.5 ವರ್ಷ ಮುಗಿದು 3ನೇ ವರ್ಷ ಸ್ಟಾರ್ಟ್ ಆಯಿತು. ಎಲ್ಲಿ ಒಂದು ಅಭಿವೃದ್ಧಿ ಇಲ್ಲ, ಬರೀ ಸುಳ್ಳು ಹೇಳಿಕೆ, ಸುಳ್ಳು ಭರವಸೆ ಕೊಟ್ಟು ಯಾವ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಶಾಸಕರಿಗೂ ಕೂಡ ಅನುದಾನ ಇಲ್ಲ. ಈ ದಿಶೆಯಲ್ಲಿ ಇವತ್ತು ನಾವು ಪ್ರತಿಯೊಂದರಲ್ಲಿ ಕೂಡ ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವಪ್ಪ ಅಂತಂದರೆ, ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಅದೀವೋ ಏನಿಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದ್ದೀವಿ. ಆ ದಿಶೆಯಲ್ಲಿ ನಾವು ಜನಜಾಗೃತಿಯನ್ನು ಇವತ್ತು ಜನರಿಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಹೋರಾಟವನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾರ್ಯಕರ್ತರು ಮತ್ತು ಎಲ್ಲ ರೈತಾಪಿ ಜನರನ್ನು ಅವರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಿಂದ 8 ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಕಾರ್ಯಕರ್ತರು, ತಾಯಂದಿರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂಥೇಳಿ ನನ್ನ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ. ಅದನ್ನು ಬಿಟ್ಟು ಮತ್ತೊಂದು ವಿಷಯ ಯಾವುದು ಹೇಳ್ತಕ್ಕಂಥದ್ದಿಲ್ಲ. ಆವತ್ತಿನ ದಿನಮಾನಗಳಲ್ಲಿ 17ನೇ ತಾರೀಕಿಗೆ ವೇದಿಕೆಯ ಮೇಲೆ ಇವತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೇಳ್ತಕ್ಕಂಥ ವಿಷಯಗಳನ್ನು ಭಾಳ ಅದಾವ. ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ನಾಯಕರು ಕೂಡ, ಮಾಜಿ ಶಾಸಕರು, ಮಾಜಿ ಸಚಿವರು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ವಿಷಯಗಳನ್ನು ಪ್ರಸ್ತಾವನೆ ಮಾಡ್ತಾರಂತಕ್ಕಂಥ ಮಾತನ್ನು ಹೇಳಿಕೆ ನಾನು ಬಯಸ್ತೀನಿ. ಸರ್ಕಾರ ಬೆಲೆ ಏರಿಕೆ ಮಾಡಿದ ಅನ್ನೋದಕ್ಕಿಂತ ಸರ್ಕಾರ ಪ್ರತಿಯೊಂದು ಕ್ಷೇತ್ರದಲ್ಲಿ 3,500 4,000 ಕೋಟಿ ರೂಪಾಯಿ ಅನುದಾನ ಕೊಡ್ತು. ನಮ್ಮ ಸರ್ಕಾರ ಅಭಿವೃದ್ಧಿ ಆಯಿತು. ಇವತ್ತು ಬಿಜಾಪುರ ನಗರ ಯಾವ ರೀತಿ ಆಗಿದೆ, ಇವತ್ತು ನಮ್ಮ ಸರ್ಕಾರ ಭಾರತೀಯ ಜನತಾ ಪಕ್ಷ ಸರ್ಕಾರ ಸನ್ಮಾನ್ಯ BSY ಯಡಿಯೂರಪ್ಪ ಸಾಹೇಬರು ಮತ್ತು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ಎಲ್ಲ ಕ್ಷೇತ್ರದಲ್ಲಿ ಹೋಗಿ ಯಾವ ರೀತಿ ಅನುದಾನ ಕೊಟ್ಟರು, ಯಾವ ರೀತಿ ಇವತ್ತು ಅಭಿವೃದ್ಧಿ ಮಾಡಿದ್ರು ಅನ್ನೋದನ್ನು ಜನರಿಗೆ ಗೊತ್ತಿದೆ. ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡೋದು ನಿಜಾನ ಒಪ್ಪಿರೋ ಇಲ್ವೋ ಅದನ್ನ ನೋಡಿ, ಸ್ವಲ್ಪ ಮಟ್ಟಿಗೆ ಮಾಡಬೇಕಾಗ್ತದೆ. 50 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಏನು ರೀ ಸಿಲಿಂಡರ್ ಗ್ಯಾಸ್ ಮತ್ತು ಕಡಿಮೆ ಮಾಡಿರಲ್ಲ, ಮತ್ತು ಪೆಟ್ರೋಲ್ ಡೀಸೆಲ್ ಹಸಿರು ಇಂಧನದ ಮೇಲೆ ಎಲ್ಲನೂ ಹೆಚ್ಚಿಗೆ ಆಗಿದೆ. ಅಲ್ಲಲ್ಲ, ಈಗ 300 ರೂಪೀಸ್ ಅವ್ರು ಮೈನಸ್ ಮಾಡಿದ್ರಲ್ಲ ಸರ್, 300 ರೂಪಾಯಿಯನ್ನು ಇಳಿಸಿದ್ದನ್ನು ಹೇಳೋದಿಲ್ಲ. ನೋಡಿ, ಸರ್ಕಾರ ನೋಡಿ ಏರು ಇರುವುದೇ, ಆದರೆ ಇವರಷ್ಟು ಬಗ್ಗೆ ನಾವು ಏನು ಈಗ ಮಾಡೋಕತ್ತಾರಲ್ಲ. ನೋಡಿ, ಗ್ಯಾರಂಟಿ ಕೊಟ್ಟ ನಂತರ ಗ್ಯಾರಂಟಿ ಅಂದ್ರೆ ಹೆಣ್ಮಕ್ಳಿಗೆ ಇಟ್ಟೆ ಗ್ಯಾರಂಟಿ ಕೊಟ್ಟರೆ ಗಂಡಸರಿಗೆ ಕೊಡಬೇಕಾಗಿತ್ತು, ಗಂಡಸರಿಗೆ ಕೊಡಲಿಲ್ಲ. ಯಾರು ಅವ್ರು ಆಟೋ ಎದಕ್ಕೆ ಕೊಟ್ಟರೆ ಅವರು ಅದನ್ನು ಮುಂದಿನ ವಿಷಯನ ಹೇಳಂಗಿಲ್ಲ. ಯಾರು ಇಡೀ ರಾಜ್ಯನ ದಿವಾಳಿ ರಾಜ್ಯದಾಗ ನೋಡಿ ಕೊಡಕ್ಕೆ ಬೇಡ ಅಂದಿಲ್ಲ. ಅದು ನಾವು ಮೂಲಭೂತ ಸೌಕರ್ಯಗಳನ್ನು ಸಂಗ್ರಹ ಮಾಡಿ ನೀವು ಕೊಡ್ರಿ, ಆದರೆ ರೈತರಿಗೆ ಇವತ್ತು ಖರೀದಿಯಲ್ಲಿ ಅಲ್ಲಿ ಕೊಡ್ತೀರಿ, ಇಲ್ಲಿ ವಿರೋಧಿಸ್ತೀರಿ. ಇದು ಇಬ್ಬದಿ ನೀತಿ ಅಂತ ಅನ್ಸಲ್ಲ. ಇಲ್ಲ ನಾವು ಯಾಕಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಾವು ಕ್ರೋಢೀಕರಣ ಮಾಡಿ ನಾವು ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ. ಇವರು ಮೂಲಭೂತ ಸೌಕರ್ಯಗಳ ಕ್ರೋಢೀಕರಣ ಮಾಡ್ತಾ ಇಲ್ಲ. ನಮ್ಮ ರೈತರ ಮತ್ತು ನಮ್ಮ ಸಾಮಾನ್ಯ ಜನರನ್ನು ಜೀವ ಹಿಂಡಿ ರೊಕ್ಕ ಸಂಗ್ರಹ ಮಾಡಿ ಅದನ್ನೇನು ಮಾಡ್ತಾ ಇದ್ದಾರೆ, ಇವರು ತಮ್ಮ ಯೋಜನೆಗಳಿಗೆ ಹಾಕ್ತಾ ಇದ್ದಾರೆ. ಇದಕ್ಕಾಗಿ ನಾವು ಖಂಡನೆ ಮಾಡ್ತಾ ಇದ್ದೇವೆ. ಈಗ KEB ಪರಿಸ್ಥಿತಿ ಏನದ, ಒಂದು ಉದಾಹರಣೆ ತಗೊಳ್ಳಿ. ನಮ್ಮ ಸರ್ಕಾರ ಇದ್ದಾಗ ರೈತರಿಗೆ ಎಲ್ಲರಿಗೂ ಫ್ರೀ ಕೊಟ್ಟಿದ್ದೇವೆ ನಾವು.
ಈಗ ಪರಿಸ್ಥಿತಿ ಏನದ, ಒಬ್ಬ ರೈತ ಒಂದು ಟಿ ಸಿ ಸಿಗ್ಬೇಕಾದ್ರೆ ಪರಿಸ್ಥಿತಿ 1.5 ತಿಂಗಳು 2 ತಿಂಗಳು ಅವ್ನ ಬೆಳೆ ಎಲ್ಲ ಒಣಗಿ ಹೋಗ್ತಾವೆ. ಅವಾಗ ನಂಬಲ್ಲೆಲ್ಲ ಫ್ರೀ ಇದ್ದು. ಈ ಕೆ ಪಿ ಟಿ ಸಿ ಪರಿಸ್ಥಿತಿ ಏನದ ಇವತ್ತು? ಎಲ್ಲ ಫ್ರೀ ಕೊಟ್ಟಿನಿ, ಎಲ್ಲ ಫ್ರೀ ಕೊಟ್ಟ ಪರಿಸ್ಥಿತಿ ಏನಾಗ್ಯದ? ನೀವು ಫ್ರೀ ಕೊಟ್ಟರೆ ಅದನ್ನು ಮೊದಲು ನಮ್ಮ ಸರ್ಕಾರ ಇದ್ದಾಗ ಏನಿತ್ತು ಅದನ್ನೇ ನೀವು ಮುಂದುವರ್ಸೋಲ್ಲ. ನಾವೆಲ್ಲಿ ಬೇಡತ್ತೀವಿ ನಿಮಗೆ. ಇವತ್ತು ಇನ್ನೂ ಬರೋ ಮುಂದೆ ಒಬ್ಬ ರೈತ ನನಗೆ ಫೋನ್ ಮಾಡಿದೆ ಇವತ್ತು, ನಮ್ಗೆ ಬೆಳುಬಿಂದ 1.5 ತಿಂಗಳಾಯ್ತು ಅವ್ನ ಬಳಿ ಟಿ ಸಿ ಸುಟ್ಟು ಎಲ್ಲ ಹೋಗ್ಯದ. ಆಮೇಲೆ ಹೋಗಿ ಅವ್ರಿಗೆ 20,000 ರೂಪಾಯಿ ಕೊಟ್ಟರು ಅವ್ರಿಗೆ ಇನ್ನೂ ಟಿ ಸಿ ಕೊಟ್ಟಿಲ್ಲ. ಮತ್ತು ಈಗ ಹೊಸದು ರೈತ ಒಬ್ಬ ಏನಾದರೂ ಒಂದು ಕಂಬ ತಂತಿ ಹಾಕೋಬೇಕಾದ್ರೆ ಪರಿಸ್ಥಿತಿ 3-3.5 ಲಕ್ಷ ರೂಪಾಯಿ ಒಂದು ಖರ್ಚು ಬರ್ತದೆ. ಹಾಂ, ಇದು ಸರ್ಕಾರ ಲಂಚದ ಸರ್ಕಾರೇ ಅದ ಇದು. 108 ಕೆರೆ ತುಂಬ ಯೋಜನೆ ಮಾಡಿದವ್ರು ಯಾರು? ನಿಮಗೆಲ್ಲ ಮಾಧ್ಯಮದವ್ರಿಗೆ ಗೊತ್ತದ. ಇಡೀ ಜಗಜ್ಜಾಹಿರ್ ರಾಜ್ಯದಾಗ ದೇಶದಾಗ ಗೊತ್ತದ. ಈಗ ಅವ್ರು ಹೇಳ್ತಾರೆ ತಂದು ಅದಕ್ಕೆ ಉತ್ತರ ಕೊಡೋಕೆ ನಾ ಯಾಕೆ ಸಣ್ಣವಾಗಲ್ಲ ಕೋಲಿ? ಅವ್ರು ತಿಳ್ಕೊಬೇಕು. ಅವ್ರು ಹಿಂಗಾಗಿ ಅವರು ಉಚ್ಚಾಟಿತರಾಗ್ಯಾರ. ಅವರು ಈಗ ನಮ್ಮ ನೀರಾವರಿ ಮಾಡೋ ಆದ್ಯತೆ ಕೊಟ್ಟವ್ರು ಯಾರು? ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ. ಈಗ ಅವ್ರು ಮಾಡ್ಯಾರ ಅವ್ರಿಬ್ಬರದು ಹೊಂದಾಣಿಕೆ ಇರೋಕ್ಕೆದಾವೆ ಎರಡೂ. ಅದಕ್ಕೆ ಮಾಡ್ಯಾರ ಅವರು. ಅವ್ರ ಬಗ್ಗೆ ಅವ್ರು ಹೇಳ್ತಾರೆ, ಅವ್ರ ಬಗ್ಗೆ ಅವ್ರು ಹೇಳ್ತಾರೆ. ಮತ್ತು ನೀವು ತಂದು ಸುಪ್ರೀಂ ಕೋರ್ಟ್ಗೆ ತಂದು ನಿಂದ್ರಿಸ್ಬೇಡ್ರಿ. ನಮ್ಗೆ ಇಷ್ಟೇ ಸೀಮಿತವಾಗಿರಲಿ, ಇಟ್ಟಕ್ಕೆ ಹೋಗ್ತೀವಿ. ಹಾಂ, ಎಲ್ಲರೂ ಜಗಜ್ಜಾಹಿರ್ ಇರ್ತದಲ್ಲ. ಅಲ್ಲ, ನಾನು ಅದನ್ನೇ ಹೇಳತ್ತೀನಿಲ್ಲ. ಯಾರೋ ಒಬ್ಬರು ಕಿಡಿಗೇಡಿಗ ಮಾಡಿರ್ತಾರೆ, ಅದಕ್ಕೆ ಅವ್ರು ಮುಂದೆ ಪೊಲೀಸ್ ಇಲಾಖೆ ಅದ, ಅವ್ರ ಮೇಲೆ ಅವ್ರು ಕ್ರಮ ತಗೋತಾರೆ. ಯಾರು ಅದಾರು ತಪ್ಪಿಸ್ತಾರ ಅವ್ರು ಕಂಡು ಹಿಡಿತಾರೆ. ಓಕೆ, ಯಾವ ಕಾಲಕ್ಕೂ ಆಗಂಗಿಲ್ಲ. ಇದು ಭಾರತೀಯ ಜನತಾ ಪಕ್ಷ. ನಮ್ಮ ಕಾರ್ಯಕರ್ತರು ಭಾಳ ಹುಮ್ಮಸದಿಂದ ಇದು ಸನ್ಮಾನ್ಯ BY ವಿಜೇಂದ್ರ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಕ್ಕೆ ಅಂಥ ಘಟನೆ ಯಾವುದೂ ಆಗಕ್ಕೆ ಸಾಧ್ಯನೇ ಇಲ್ಲ, ಆಗೋದೂ ಇಲ್ಲ. ಪಕ್ಷ ನಿಷ್ಠೆ ಅಂತಕ್ಕಂಥದ್ದು ನಮ್ಮಲ್ಲಿ ಎಲ್ಲರ ಬಳಿ ಇಡೀ ರಾಜ್ಯದಾಗ ಬಿಜಾಪುರ ಜಿಲ್ಲೆಯಲ್ಲಿ, ಬಿಜಾಪುರ ನಗರದಲ್ಲಿ ಕೂಡ ಅದ. ಈಗ ಪ್ರಮುಖವಾಗಿ ಸರ್ ತನ್ ಸೆ ಜುದಾ ಅಂತ ಹೇಳಿ ನೋಡಿ, ಮುಸ್ಲಿಮ್ ಓಟ್ ಹಾಕ್ಬಾರ್ದು. ಮತ್ತು ನೀವು ಅಲ್ಲಿಗೆ ತಂದು ನಿಂದಿಸ್ತೀರ. ನನಗೆ ಸುತ್ತಿ ಬುತ್ತಿ ತಂದು ಅಲ್ಲಿಗೆ ನಿಂದಿಸ್ಬೇಡ್ರಿ. ಅನ್ಕ ಈಗ ಅದೈತಿ ಮುಂದಿನ ದಿನಮಾನಗಳಲ್ಲಿ ಪಿಕ್ಚರ್ ಅಭಿ ಬಹುತ್ ಬಾಕಿ. ಬೆಲೆ ಏರಿಕೆ ಅವ್ರು ಹೇಳಿದ ಅದನ್ನೇ ಏನಂತ ಇಲ್ಲಿ ಅಭಿವೃದ್ಧಿ ಆಗಿದೆ, ಇಲ್ಲಿ ಎಲ್ಲ ಉಸ್ತುವಾರಿ ಸಚಿವರು ಅದ್ಭುತವಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಏನು ಮಾಡ್ಯಾರ್ರಿ? ಹೋಲ್ಬಿಡು. ಈಗ ನಿಮ್ಮ ಸುಪ್ರೀಂ ಕೋರ್ಟಿಗೆ ಬಂದ್ಬಿಡೋಣ ನಾವು. ಶಾಸಕರೇ ಹಂಗೆ ಹೇಳಿದಾಗ ಮತ್ತಿದು ಇಲ್ಲಿ ರಾಯರೆಡ್ಡಿ ಅವ್ರಿಗೆ ನೀವು ಎಕ್ಸಾಂಪಲ್ ಕೊಡ್ತೀರಿ, ಇಲ್ಲಿ ಯತ್ನಾಳ್ ಅವ್ರದ್ದು ಎಕ್ಸಾಂಪಲ್ ನೋಡ್ರಿ. ಅವ್ರು ಹೇಳಿದಕ್ಕೆ ಅವ್ರ ತಲೆ ಮ್ಯಾಗ ಒಂದು ಕಲ್ಲು ಹಾಕೊಂಡಾರ. ಮತ್ತು ನನ್ನ ಬೈಲಿ ಯಾಕೆ ಹೇಳಿಸ್ತೀರಿ ದಯಮಾಡಿ? ನೋಡಿ ನೋಡ್ರಿ, ನೀವು ಕೂಡ ಸಾಕಾಗಷ್ಟು ಫೈಟ್ ಮಾಡಿದವ್ರು ಇವ್ರು ಬರ್ತಾ ಇರೋದು, ವಿಜೇಂದ್ರ ಅವ್ರು ಬರ್ತಾ ಇರೋದು, ಅದು ನನಗೆ ಗೊತ್ತು. ಹೊಟ್ಟೆ ಅವ್ರದ್ದು ಅವು ಮಾಡಿದ ಗಿರಾಕಿ ಯಾವುದಾವ? ಕಾಂಗ್ರೆಸ್ ಗಿರಾಕಿ ಅದಾವ. ಏನು ಅದೇನು ನನಗೆ ಫರಕ್ ಬೀಳಂಗಿಲ್ಲ. ಇದು ಇಫ್ತಾರ್ ಕೂಟ ಅಂತಕ್ಕಂಥದ್ದು ನಮ್ಮಲ್ಲಿ ನಿಮ್ಗೆ ಗೊತ್ತಿರಲಿ. ಒಂದು ಬಾಬಾನಗರದಲ್ಲಿ ಪಾಣಿ ಸಾಬ್ ದರ್ಗಾ ಆಗ್ತದೆ. ಭಾಳ ಆ ದರ್ಗಾದ ಇತಿಹಾಸ ಇರ್ತಕ್ಕಂಥದ್ದು. ಇಲ್ಲಿ ಹಮ್ಜಾ ಹುಸೇನ್ ದರ್ಗಾ ಅದು. ಹಮ್ಜಾ ಹುಸೇನ್ ದರ್ಗಾ ದರ್ಬಾರ್ ಹಾಸ್ಕೂಲ್ದ ಗ್ರೌಂಡ್ನಲ್ಲೇ ನಮ್ಮ ಮದುವೆ ಆಗ್ಯದ. ನನ್ನ ಮಗನ ಜವಳ ತೆಗಿಬೇಕಾದ್ರೆ ಅಲ್ಲಿ ನಾವು ಪಾಣಿ ಸಾಬ್ ದರ್ಗಾದಲ್ಲಿ ಜವಳ ತೆಗೆದೀವಿ. ನಾವು ಎಂದೂ ಜಾತಿ ರಾಜಕಾರಣ ಮಾಡಿಲ್ಲ. ನನ್ನ ಜೊತೆ ಇರ್ತಕ್ಕಂಥವ್ರು ಎಲ್ಲ ಮುಸಲ್ಮಾನ್ ಸಮಾಜದವ್ರು ಅದಾರ. ಇಫ್ತಾರ್ ಕೂಟದಾಗ ಹೋದ್ರೆ ಏನು ತಪ್ಪಾಯ್ತು? ಈಗ ನಾನು ಗುಡ್ಡಾಪುರದ ಆನಮ್ ತಾಯಿದು ಒಂದು ಏನೋ ಇದು ಅರಿಬೆ ಹಾಕ್ಕೊಂಡು ನನ್ನ ತಾಯಿ ಸ್ಮರಣೆ ಮಾಡ್ಕೊಂಡೀನಿ. ಅದನ್ನು ಹಾಕ್ತಾರತ್ತಂದ್ರೆ ಇವತ್ತಿಲ್ಲ ನಾಳೆ ಆನಮ್ ತಾಯಿ ಯಾವ ಮಾಡ್ಯಾನ ಅದು ಬೀದಿ ಫಲ ಹಾದಿ ಫಲಾಗೆ ಹೋಗ್ತದದು. ಈಗೇನು ಇಫ್ತಾರ್ ಕೂಟಕ್ಕೆ ಹೋಗೋದೇನು ತಪ್ಪ? ಇಫ್ತಾರ್ ಕೂಟನ ಹೋಗ್ತೀವಿ. ನಮ್ಮಲ್ಲಿ ರೋಜಾನೂ ಮಾಡ್ತಾರೆ. ಇವತ್ತು ನನ್ನ ಮನ್ಯಾಗ ನಮ್ಮ ಹಿರಿಯಣ್ಣನೂ ಮಾಡ್ತಾರೆ. ರಂಜಾನ್ದಾಗ ಪ್ರತಿ ತಿಂಗಳ ನೀವು ಮುಸಲ್ಮಾನರು ಯಾವ ರೀತಿ ನೀವು ಮಾಡ್ತೀರಿ ಅದೇ ರೀತಿ ನಮ್ಮ ಹಿರಿಯ ಅಣ್ಣನೂ ಕೂಡ ಅವ್ರು ಕುರಾನ್ ಓದ್ತಾರೆ. ನಮ್ಮ ಮನ್ಯಾಗ ನನ್ನ ಮಗಳು ಕೂಡ ರಂಜಾನ್ ರೋಜಾ ಮಾಡ್ತಾರೆ. ಏನು ತಪ್ಪಿದೆ ಅದು? ಇನ್ನೊಬ್ಬರ ಸಂಘಟನೆಗಳು ಅದನ್ನ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್. ನೋಡಿ, ಮುಂದೊಂದು ಮಾಡ್ತಾರೆ ಗೌಡರು ಅಂತ. ನೋಡಿ, ನಾನು ಚಂತನ ಮುಸಲ್ರಿಗೆ ಬೈದು ಸಂಜೀಮದ ಮುಸಲ್ ಮನೆ ಡಬ್ಬಿ ತಂದು ತಿನ್ನಂಗಿಲ್ಲ. ಇದೊಂದು ತಲೆಗೆ ಇಟ್ಕೊಡಿ. ಯಾವ ಬೇಯೋ ಗಿರೇಕಿ ಅದಾವ ಅವು ತೊಡೆ ಅದಾವ, ಇವತ್ತಿಲ್ಲ ನಾಳೆ ಗೊತ್ತಾಗ್ತದೆ. ಅವು ತಲೆ ಮ್ಯಾಗ ಮಾಸಿರ್ಲಾರ್ದು ಮಾತಾಡಿರ್ತಾವ್ರಿ. ಯಾರು ಕಲಿಸಿರ್ತಾರ ಡಾಬಾದಾಗ ಊಟಕ್ಕೆ ರೊಕ್ಕಕ್ಕೆ ದಾರುಕ್ಕೆ ಯಾರು ರೊಕ್ಕ ಕೊಟ್ಟಿರ್ತಾವೆ ಮಾತಾಡಿರ್ತಾವೆ. ಅವಕ್ಕೆ ಯಾಕೆ ಲಕ್ಷ ಕೊಡೋಕೆ? ಅದು ಇವತ್ತಿಲ್ಲ ನಾಳೆ ಅದಕ್ಕೆ ಉತ್ತರ ಅದು ಯಾರು ಕೊಡ್ಬೇಕಾಗಿದೆ ಅವ್ರು ಕೊಡ್ತಾರೆ. ನಾ ಯಾಕೆ ಕೊಡೋಕೆ ಹೋಗ್ಲಿ? ಹಿನ್ನೆಲೆ ಗಾಯಕರು ಇರ್ತಾರೆ. ಈಗ ಒಂದು ಇದೇ ಚಳ್ಳಂ ಬಡಿಬೇಕಾದ್ರೆ ಜೋಡಿ ಟಮಡಿನೇ ಇರ್ಬೇಕಾಗ್ತವೆ.
ಎರಡೂ ಇದ್ದಾಗೆ ಅವು ಚಂದ ಕಾಣೋದು ಅದು ಅದು ಬರೀ ಚಳ್ಳಮ್ ಅದು ಅದು ನೋಡೋದು ನಮ್ಮ ಮುಂದಿನ ದಿನಮಾನಗಳು ಅದಕ್ಕೆ ಯಾಕೆ ತಲೆ ಕೆಡಿಸುತ್ತೆ. ಒಂದು ಕ್ವಶನ್ ರೀ, ವಕಾಫ್ ಕಾಯ್ದೆಯನ್ನು ಇವತ್ತು ನಮ್ಮ ಹೊನವಾಡ ಗ್ರಾಮಸ್ಥರು ಇವತ್ತು ಮೊಟ್ಟ ಮೊದಲೇದಾಗಿ ತೇಜಸ್ವಿ ಸೂರ್ಯ ಅವರ ನಮ್ಮ ಪಕ್ಷದ ಸಂಸದರ ಬಳಿ ಹೋದಾಗ ಅವಾಗ ಅದು ಪೂರ ಬೆಳಕಿಗೆ ಬಂತು. ಇವತ್ತು ಅದನ್ನು ತಗೊಂಡು ಸನ್ಮಾನ್ಯ ನಮ್ಮ ಕೇಂದ್ರದ ಗೃಹ ಸಚಿವರು ಪಾರ್ಲಿಮೆಂಟ್ನಲ್ಲಿ ಅವು ಮಾತಾಡಬೇಕಾದ್ರೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹೊನವಾಡ ಗ್ರಾಮದ ಹೆಸರು ತಗೊಂಡು ಅದನ್ನು ರಾಜ್ಯಸಭಾ ಮತ್ತು ಪಾರ್ಲಿಮೆಂಟಲ್ಲಿ ಏನಾಯ್ತು, ಮುಂದೆ ಅಂಕಿತನು ರಾಷ್ಟ್ರಪತಿಯವರು ಇದೂ ಆಯ್ತು. ಅದಕ್ಕೆ ನಾವು ಅವ್ರಿಗೆ ಹೋಗಿ ನಮ್ಮ ರೈತರು ಯಾರ್ಯಾರು ಹೋಗಿದ್ರು ಅವ್ರಿಗೆ ಕರೆದು ನಾವು ಸನ್ಮಾನ ಮಾಡಿ, ನಮ್ಮ ಪದ್ಧತಿ ಅದ, ನಾವು ಆ ಪದ್ಧತಿ ಪ್ರಕಾರ ಸನ್ಮಾನ ಮಾಡಿ ಬಂದಿದ್ದೀವಿ. ಏನು ನಡೆದಿಲ್ಲ, ಯಾವುದು ರೈತರ ಭೂಮಿನೇ ಇದು ಮಾಡಿ